ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಶ್ಚಿಮ ಬಂಗಾಳದಲ್ಲಿ ಏನು ನಡಿಬಾರ್ದಿತ್ತಲ್ಲ ಅಂಥದ್ದೊಂದು ಘಟನೆ ನಡೆದಿದೆ. ಇಡೀ ದೇಶದಲ್ಲೇ ಎಲ್ಲರೂ ಹುಬ್ಬೇರಿಸಿ ನೋಡ್ತಿರುವಂಥ ಒಂದು ಬೆಳವಣಿಗೆ. ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿಗೆ TMC ಸರ್ಕಾರಕ್ಕೆ ಬಿಗ್ ಶಾಕ್ ಅನ್ನೇ ಕೊಡ್ತಿದೆ. ಎಲೆಕ್ಷನ್ ಹೊಸ್ತಿಲಲ್ಲಿ ಇದೇನಾಯಿತು ನೋಡಿ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಬರಲೇಬೇಕು ಅನ್ನೋ ಒತ್ತಾಯ ಎಷ್ಟು ಸಲ ಕೇಳಿಬಂದಿದೆ ಗೊತ್ತಿಲ್ಲ. ಆದರೂ ಅದರ ಬಗ್ಗೆ ಯಾವುದೇ ಬಗೆಯ ಬೆಳವಣಿಗೆ ಆಗೇ ಇಲ್ಲ. ರಾಜ್ಯಪಾಲರು ಬದಲಾಗಿದ್ದಾರೆ. ರಾಜ್ಯಪಾಲರು ಸಡನ್ ಆಗಿ ಬದಲಾದಾಗ ರಾಷ್ಟ್ರಪತಿ ಆಳ್ವಿಕೆ ಬಂದೇ ಬಿಡುತ್ತೆ ಅಂದರು. ಬಟ್ ಈಗ ಎಲೆಕ್ಷನ್ ಅಲ್ಲ, ಇನ್ನೇನು ಎಲೆಕ್ಷನ್ನೇ ಬಂತು. ಸರ್ಕಾರ ಬದಲಾಗುತ್ತಾ ಅಥವಾ ಮಮತಾ ಬ್ಯಾನರ್ಜಿಗೆ ಮತ್ತೆ ಪಶ್ಚಿಮ ಬಂಗಾಳ ಜನ ಜೈ ಅಂತಾರ? ನೋಡ್ಬೇಕದನ್ನು. ಪಶ್ಚಿಮ ಬಂಗಾಳದಲ್ಲಿ ನಡಿಬಾರ್ದಂಥ ಒಂದು ಘಟನೆ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಇದೆಂಥ ಅವಮಾನ. ವೆಸ್ಟ್ ಬೆಂಗಾಲಲ್ಲಿ ನೋಡಿ, ವೆಸ್ಟ್ ಬೆಂಗಾಲಲ್ಲಿ ಮಾತ್ರ SIRಗೆ ಯಾಕಿಷ್ಟು ವಿರೋಧ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡಿದೆ. ಅಲ್ಲಿ ಎಲೆಕ್ಷನ್ ಆಫೀಸರ್ಸ್ ಮೇಲೆ ಅಟ್ಯಾಕ್ ಆಗತ್ತೆ, ಅವರನ್ನು ಕೂಡ ಹಾಕ್ತಾರೆ, ಮಗದೊಂದು. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ತಾನೇ ವಾದ ಮಾಡ್ತೀನಿ ಅಂತ ಜನರ ವಕೀಲೆ ಅಂತ ರೆಪ್ರೆಸೆಂಟ್ ಮಾಡಿದರು. ಆವಾಗ ಸುಪ್ರೀಂ ಕೋರ್ಟ್ನಲ್ಲಿ ಅಸಲಿಗೆ ಮಮತಾ ಬ್ಯಾನರ್ಜಿಗೆ ಸೆಟ್ ಬ್ಯಾಕ್ ಆಯಿತು. ಇನ್ನು ಪ್ರಶ್ನೆನೇ ಮಾಡೋ ಹಾಗಿಲ್ಲ SIRನ. ಆ ರೀತಿ ನಡೀತಿದೆ. ಯಾಕಂದರೆ SIR ಸುಪ್ರೀಂ ಕೋರ್ಟ್ ಮುಂದಾಳತ್ವದಲ್ಲಿ ಸುಪ್ರೀಂ ಕೋರ್ಟೇ ನಿಂತು ಜುಡಿಷಿಯಲ್ ಆಫೀಸರ್ಸ್ನ ನೇಮಕ ಮಾಡಿ ಅವ್ರ ಮೂಲಕ ಮಾಡಿಸ್ತಾ ಇದೆ. ಕಟ್ಟುನಿಟ್ಟಿನ ಆದೇಶ ಆಗಿದೆಯಲ್ವಾ. ಜುಡಿಷಿಯಲ್ ಆಫೀಸರ್ಸ್ ಏನು ಹೇಳ್ತಾರೋ ಅದು ಸುಪ್ರೀಂ ಕೋರ್ಟೇ ಹೇಳ್ದಂಗೆ ಅಂತ. ಅಂತಹ ಜುಡಿಷಿಯಲ್ ಆಫೀಸರ್ಸನ್ನೇ ಕೂಡ ಹಾಕಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ. ಕಂಪ್ಲೀಟ್ ಫೇಲ್ಯೂರ್. ವೆಸ್ಟ್ ಬೆಂಗಾಲ್ ಸರ್ಕಾರದ ಕಂಪ್ಲೀಟ್ ಫೇಲ್ಯೂರ್ ಇದು. ಎಂಥ ಬೆಳವಣಿಗೆ ನೋಡಿ. 9 ಗಂಟೆಗಳ ಕಾಲ 7 ಜನ ಜುಡಿಷಿಯಲ್ ಆಫೀಸರ್ಸನ್ನು ಅನ್ನ ನೀರು ಕೊಡದೆ ಕೂಡ ಹಾಕಿದ್ದಾರೆ ರೂಮ್ ಒಳಗಡೆ. ಎಲೆಕ್ಷನ್ ಕಮಿಷನ್, ಜುಡಿಷಿಯಲ್ ಆಫೀಸರ್ಸ್ ಸೇರ್ಕೊಂಡೀಗ ಈ SIR ಪ್ರಕ್ರಿಯೆ ಮುಗಿಸೋದಕ್ಕೆ ಎಲ್ಲ ಬಗೆಯ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮುಗಿಸ್ಬೇಕಾಗಿದೆ. ಈಗ ಸದ್ಯಕ್ಕೆ 23-29ಕ್ಕೆ ವೆಸ್ಟ್ ಬೆಂಗಾಲ್ 2 ಹಂತದ ಚುನಾವಣೆ ಬೇರೆ ನಡೆಯುತ್ತೆ. ಇದ್ರ ನಡುವೆ ದೊಡ್ಡ ಪ್ರೊಟೆಸ್ಟ್ ಆಗಿಬಿಟ್ಟಿದೆ. SIR ಅಕ್ರಮವಾಗಿ ಹೆಸರನ್ನು ಡಿಲೀಟ್ ಮಾಡ್ತಿದ್ದಾರೆ. ಕೋಟಿಗಟ್ಟಲೆ ಹೆಸರುಗಳಲ್ವಾ ಡಿಲೀಟ್ ಆಗಿರೋದು. ಸೊ ಸಿಡಿದೆದ್ದಿದ್ದಾರೆ. ಯಾರು ಸಿಡಿದೆದ್ದಿರೋದು? TMC ಅವರು, TMC ಬೆಂಬಲಿಗರು. ಮಾಲ್ಡಾ ಪ್ರದೇಶದಲ್ಲಿ ಭಯಂಕರವಾದ ಒಂದು ಪ್ರೊಟೆಸ್ಟ್ ಶುರುವಾಗುತ್ತೆ. ಬುಧವಾರ ನಡೆಯುತ್ತೆ ಪ್ರೊಟೆಸ್ಟು. ಕಡೆಗೆ ಏನು ಮಾಡ್ತಾರೆ ಅಂದರೆ, ಒಂದು ಗುಂಪು ನುಗ್ಗಿ ಆ ಜುಡಿಷಿಯಲ್ ಆಫೀಸರ್ಸ್, ಅದು ಒಬ್ಬರು ಮಹಿಳಾ ಅಧಿಕಾರಿ ಕೂಡ ಇದ್ದರು, 7 ಜನರನ್ನು 9 ಗಂಟೆಗಳ ಕಾಲ ಕೂಡ ಹಾಕ್ತಾರೆ. ಅವ್ರಿಗೊಂದು ಕುಡಿಯೋದಕ್ಕೆ ನೀರು ಕೊಡದೆ ಆ ರೀತಿಯಲ್ಲಿ ಕೂಡ ಹಾಕಿರೋದು. ಅವರ ವೆಹಿಕಲ್ ಮೇಲೆ ಅಟ್ಯಾಕ್ ಆಗುತ್ತೆ, ಕಾರ್ ಮೇಲೆ ಅಟ್ಯಾಕ್ ಆಗುತ್ತೆ. ಸೆಕ್ಯೂರಿಟಿ ಫೋರ್ಸ್ಗಳು ಬಂದು ಕಾಪಾಡ್ತಾರೆ ಅವರನ್ನು. ಕಡೆಗೆ 9 ಗಂಟೆಗಳ ಕಾಲ ಕೂಡ ಹಾಕಿರೋದು. ಇದು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಎತ್ಕೊಂಡಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಇದಾಗ್ತಿರೋದು. ಆಲ್ಮೋಸ್ಟ್ ಇದು ಸುಪ್ರೀಂ ಕೋರ್ಟೇ ನಡೆಸ್ತಿರೋ SIR. ಸುಪ್ರೀಂ ಕೋರ್ಟ್ ಮೇಲೇ ದಾಳಿಯಾದಂಗೆ ಇದು. ನಥಿಂಗ್ ಬಟ್ ಸುಪ್ರೀಂ ಕೋರ್ಟ್ಗೆ ಅವಮಾನ ಮಾಡ್ದಂಗೆ. ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ವಿರುದ್ಧ ಸಿಡಿದೆದ್ದಿದೆ ಈಗ ಸುಪ್ರೀಂ ಕೋರ್ಟ್. ಇದು ಎಲ್ಲದರ ಪರಮಾವಧಿ. ಏನಾಗ್ತಿದೆ ವೆಸ್ಟ್ ಬೆಂಗಾಲಲ್ಲಿ? ಎಕ್ಸ್ಟ್ರೀಮ್ ಇದು ಅಂತ ಆಕ್ರೋಶ ಹೊರಹಾಕಿದೆ. ಈ ರೀತಿಯದ್ದೊಂದು ಬೆಳವಣಿಗೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರನ್ನು ತೋರಿಸ್ತಾ ಇದೆ. ಕಂಪ್ಲೀಟ್ ಫೇಲ್ಯೂರ್ ಆಫ್ ವೆಸ್ಟ್ ಬೆಂಗಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದು. CBI ಮತ್ತು NIA ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಈಗ ಎಲೆಕ್ಷನ್ ಕಮಿಷನ್ಗೆ ಸೂಚನೆಯನ್ನು ಕೊಟ್ಟಿದೆ. ಬೇರೆ ಯಾರೂ ಅಲ್ಲ ಇದನ್ನು ತನಿಖೆ ಮಾಡೋದು. ಇದ್ರ ಹಿಂದೆ ಯಾರಿದ್ದಾರೆ? ಯಾಕಂದರೆ ಇದು ಆಕಸ್ಮಿಕವಾಗಿ ಜನರೊಚ್ಚಿಗೆದ್ದಾಗಿರೋ ಬೆಳವಣಿಗೆ ಅಲ್ಲವೇ ಅಲ್ಲ ಅನ್ನೋದನ್ನು ಕೋರ್ಟೇ ಪಾಯಿಂಟ್ ಔಟ್ ಮಾಡಿದೆ. ತುಂಬ ಉದ್ದೇಶಪೂರ್ವಕವಾಗಿ ಪ್ಲಾನ್ಡ್ ಆಗಿ ಮಾಡಿರೋ ಅಟ್ಯಾಕ್ಸು. ಸುಪ್ರೀಂ ಕೋರ್ಟ್ ಮೇಲೆ ನಿಮ್ಗೆ ಗೌರವ ಇಲ್ಲ, ಸುಪ್ರೀಂ ಕೋರ್ಟ್ನ ಮೇಲೆ ದಾಳಿ ಮಾಡೋಂಗಲ್ವ ಇದು? ಈ ದೇಶದ ಕಾನೂನು ಸುವ್ಯವಸ್ಥೆ ಸಂವಿಧಾನ ಎಲ್ಲದಕ್ಕೂ ವಿರುದ್ಧದ ದಿಕ್ಕಿನಲ್ಲಿ ನಡ್ಕೊಳಂಗಲ್ವಾ? ಎಲೆಕ್ಷನ್ ಕಮಿಷನ್ ಅನ್ನೋದೊಂದು ಸಾಂವಿಧಾನಿಕ ಸಂಸ್ಥೆ. ಅದಕ್ಕೆ ಗೌರವ ಕೊಡಲಿಲ್ಲ ಮಮತಾ ಬ್ಯಾನರ್ಜಿ. ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋದರು. ಈಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಈ ರೀತಿ ಪ್ರಕ್ರಿಯೆ ನಡೆಸ್ತಾ ಇದ್ರೆ ಆ ಅಟ್ಯಾಕ್ ಆಗತ್ತೆ, ಕೂಡ ಹಾಕ್ತಾರೆ ಅವರನ್ನ. ಅಂದರೆ ಎಂತಹ ಬೆಳವಣಿಗೆ ಇದು ನೋಡಿ. ಸುಪ್ರೀಂ ಕೋರ್ಟ್ ಹೇಳ್ತಿರೋದು ಇದನ್ನೇ. ಸುಪ್ರೀಂ ಕೋರ್ಟು ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಿದೆ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ಗೆ. ಇದು ಇನ್ಫಾರ್ಮೇಷನ್ ಇರೋದು, ಮೊದಲೇ ಇನ್ಫಾರ್ಮೇಷನ್ ಇದೆ. ಈ ಪ್ರಕ್ರಿಯೆಗೆ ಸರಿಯಾದಂಥ ರಕ್ಷಣೆ ಒದಗಿಸಬೇಕಿತ್ತು, ಒದಗಿಸಿಲ್ಲ. ಸೊ ಇದು ರಾಜ್ಯ ಸರ್ಕಾರವೇ ಮಾಡಿರುವಂಥ ಕೃತ್ಯ ಅಂತ ಆಯಿತು ಅಲ್ವಾ.
ಒಂದು, ಮಮತಾ ಬ್ಯಾನರ್ಜಿ ಅವರು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ದಾರೆ. ಯಾರು SIR ಮಾಡೋರು ಬಂದರೆ ಅಡುಗೆ ಮನೆಯಲ್ಲಿರುವಂತಹ ಎಲ್ಲ ಸಲಕರಣೆಗಳನ್ನು ಕೈಗೆತ್ಕೊಳ್ಳಿ, ಸೌಟು ಚಾಕು ಎಲ್ಲ ಕೈಗೆತ್ಕೊಳ್ಳಿ ಅಂದರೆ ಯಾವ ದೇಶ ಇದು? ಏನು ನಡೀತಾ ಇದೆ ಇಲ್ಲಿ? ಈ ದೇಶದಲ್ಲಿ ಲೀಗಲ್ ಆಗಿ ಪಾರದರ್ಶಕವಾಗಿ ವ್ಯಾಕ್ಯೂಮಲ್ಲಿ ಏನು ಒಳಗಡೆ ಬಾಗಿಲು ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ? ಅವರು SIRನ ಮಾಡಿ ಪಟ್ಟಿಯನ್ನು ಪಬ್ಲಿಷ್ ಮಾಡಬೇಕು. ಆದರೆ ಈ ಪ್ರಕ್ರಿಯೆಗೆ ವಿರೋಧದ ಅಷ್ಟೇ ಅಲ್ಲ, ಈ ರೀತಿಯ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತಗೊಳ್ತಿದ್ದಾರೆ. ಸರ್ಕಾರಕ್ಕೆ ಮಾಹಿತಿ ಇದ್ದೂ ಕೂಡ ಜುಡಿಷಿಯಲ್ ಆಫೀಸರ್ಸ್ ಮೇಲೆ ದಾಳಿಯಾಗತ್ತೆ ಮತ್ತು ಕೂಡ ಹಾಕ್ತಾರೆ ಅಂದರೆ ಏನು ಕಥೆ ಇದು? ಮಮತಾ ಬ್ಯಾನರ್ಜಿ ಅವರು ಮಾಡಿದ ಸ್ಪೀಚು, TMC ನಾಯಕರು ಮಾಡಿದಂತಹ ಸ್ಪೀಚು ಪ್ರಚೋದನೆಯ ಎಫೆಕ್ಟು, ಇಲ್ಲಾಂದ್ರೆ ಅವರೇ ನೇರವಾಗಿ ಮಾಡಿದ್ದಾರೆ ಅನ್ನೋ ತನಕ ಆಕ್ರೋಶ ಸಿಡಿದಿದೆ. ಈಗ BJP ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದೆ. ಇಂಥದ್ದೊಂದು ಬೆಳವಣಿಗೆ ಭಾರತದಲ್ಲಿ ಇನ್ನೆಲ್ಲೂ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಅಮಿತ್ ಶಾ ಅವರು ಮೊನ್ನೆ ಅಷ್ಟೇ ಅಟ್ಯಾಕ್ ಮಾಡಿದರು. ಕೇರಳದಲ್ಲಾಗುತ್ತೆ, ತಮಿಳುನಾಡಿನಲ್ಲಾಗುತ್ತೆ SIR. ಕಾಂಗ್ರೆಸ್ ಸರ್ಕಾರ ಇರುವ ಅಥವಾ ಬೇರೆ ಬೇರೆ ಸರ್ಕಾರಗಳಿರುವಂತಹ, ಕಮ್ಯುನಿಸ್ಟರು ಇರುವಂಥ ಎಲ್ಲ ರಾಜ್ಯಗಳಲ್ಲಿ SIR ಪ್ರಕ್ರಿಯೆ ಆಗುತ್ತೆ, ಅಲ್ಲೂ ಹೆಸರುಗಳು ಡಿಲೀಟ್ ಆಗುತ್ತೆ. BJP ಸರ್ಕಾರ ಇರೋ ಕಡೆನೂ ಬೇಕಾದಷ್ಟು ಹೆಸರುಗಳು ಡಿಲೀಟ್ ಆಗಿವೆ. ಯಾಕಂದರೆ ಇದು ಎಷ್ಟು ವರ್ಷಗಳ ಬಳಿಕ ನಡೀತಿರೋ ಪ್ರಕ್ರಿಯೆ, ಬೇಕಾದಷ್ಟು ಅಕ್ರಮ ಮಧ್ಯದಲ್ಲಿ ಆಗಿದೆ. ಅದನ್ನು ಸ್ವಚ್ಛ ಮಾಡೋ ಪ್ರಕ್ರಿಯೆ ಅಷ್ಟೇ ಇದು. ಅಕ್ರಮ ವಲಸಿಗರು ಅಥವಾ ಡಿಲೀಟ್ ಆಗಿರೋದಕ್ಕೆ ಬೇರೆ ಬೇರೆ ರೀಸನ್ ಇರುತ್ತೆ. ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ, ತೀರ್ಕೊಂಡಿರ್ತಾರೆ, ಡಿಲೀಟ್ ಆಗ್ತಾ ಇದೆ. ಸ್ವಚ್ಛವಾಗಿರೋ ಪಟ್ಟಿಯ ಮೂಲಕ ಎಲೆಕ್ಷನ್ಗೆ ಹೋಗಿ ಗೆದ್ದು ತೋರಿಸುವಂಥ ತಾಕತ್ತಿದ್ದವರು ಹೋರಾಟ ಮಾಡ್ತಾರೆ. ಬೇರೆ ಎಲ್ಲೂ ಆಗಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ಮಾತ್ರ ಯಾಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಜುಡಿಷಿಯಲ್ ಆಫೀಸರ್ಸ್ನ ಹಾಕಬೇಕಾಗತ್ತೆ? ಯಾಕೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫೀಸರ್ಸ್ಗೆ ಸೇಫ್ಟಿ ಇಲ್ಲ? ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಕೊಂಡು ಓಡಾಡುವಂಥ ಸ್ಥಿತಿಯನ್ನು ತಂದಿಟ್ಟಿದ್ಯಾರು ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗತ್ತೆ. ಒಂದು, ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಕುಮ್ಮಕ್ಕು, ತಾವೇ ರೆಡ್ ಕಾರ್ಪೆಟ್ ಹಾಸಿ ಅಲ್ಲಿ ಬೇಲಿ ಹಾಕೋಕೆ ಬಿಡದೆ, ಭೂಮಿ ಕೊಡದೆ, BSF ಜೊತೆಗೆ ಜಟಾಪಟಿ ಒಳಗೆ ನುಸುಳೋರಿಗೆ ಬನ್ನಿ ಬನ್ನಿ ಅಂತ ಕರೆದು ದೇಶಕ್ಕೆ ಥ್ರೆಟ್ ಆಗಿರೋದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರೋ ವಿಚಾರ. ಆದರೆ ಇನ್ನೊಂದು, SIR ಮಾಡೋದಕ್ಕೆ ಬಿಡ್ತಿಲ್ಲ. ಯಾಕಿಷ್ಟ ಆಕ್ರೋಶ ಇವ್ರಿಗೆ? SIR ಮಾಡಿದ್ರೆ ಏನಾಗ್ಬಿಡುತ್ತೆ ಇವ್ರಿಗೆ ಅನ್ನೋದೇ ಆಶ್ಚರ್ಯ. ಅಮಿತ್ ಶಾ ಅವರು ಒಂದೇ ಒಂದು ಡೈರೆಕ್ಟ್ ಮೆಸೇಜ್ ಕೊಟ್ಟಿರೋದು, ನೀವು ಎಷ್ಟೇ ಹತ್ರ ಮಮತಾ ಬ್ಯಾನರ್ಜಿ ಅದು ಎಷ್ಟು ಅಳ್ತಾರೋ ಅಳಲಿ, ಒಬ್ಬನನ್ನು ಉಳಿಸಲ್ಲ. ಈ ಅಕ್ರಮವಾಗಿ ನುಸುಳಿ ಬಂದಿರುವ ಒಬ್ಬನನ್ನು ಉಳಿಸಲ್ಲ, ಕಿತ್ತು ಬಿಸಾಕ್ತೀವಿ ಅನ್ನುವಂಥ ಮೆಸೇಜನ್ನು ಕೊಟ್ಟಿರೋ ಹೊತ್ತಲ್ಲೇ ಇಂಥದ್ದೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಸುಪ್ರೀಂ ಕೋರ್ಟ್ ಮಮತಾ ಬ್ಯಾನರ್ಜಿ ಸರ್ಕಾರದ ಕಂಪ್ಲೀಟ್ ಫೇಲ್ಯೂರ್ ಮತ್ತು ಪ್ರೀ ಪ್ಲಾನ್ಡ್ ಅಂತ ಚಾಟಿ ಬೀಸಿದೆ. CBI NIA ಈಗ ಎಂಟ್ರಿ ಕೊಡಲಿದೆ ಈ ಪ್ರಕರಣಕ್ಕೆ. SIR पूरे देश भर में हो रहा, कहीं पर जुडिशियल ऑफिसर नहीं लगाने पड़े, सिर्फ बंगाल में लगाने पड़े. कारण क्या है? यही चुनाव के अंदर तमिलनाडु में भी SIR हुआ, कोई कोर्ट केस नहीं हुआ. केरल में भी SIR हुआ, कोई कोर्ट केस नहीं हुआ. तमिलनाडु में DMK की सरकार है, केरल में कम्युनिस्टों की सरकार है. बंगाल में ऐसा क्या हुआ कि सुप्रीम कोर्ट ने जुडिशियल ऑफिसरों को लगाना पड़ा? इस बात का जवाब ममता बनर्जी ने बंगाल की जनता को देना. आपके डिस्ट्रिक्ट मजिस्ट्रेट निर्भीक रूप से काम नहीं किए, इसलिए सुप्रीम कोर्ट ने जुडिशियल ऑफिसर्स को लगाना पड़ा है. और SIR पर वो जो आरोप कर रही है, मैं आज बंगाल की जनता को पूछना चाहता हूं, जो घुसपैठियों को वोटर बनाकर यहां रखा गया है, उनको क्या बंगाल का भविष्य तय करने का निर्णय देना है या नहीं देना है? वो बंगाल की जनता ने तय करना है. मैं भारतीय जनता पार्टी की ओर से स्पष्ट कर देना चाहता हूं, सिर्फ वोटर लिस्ट से नहीं, देश भर से एक एक घुसपैठियों को हम चुन कर देश के बाहर निकालने के लिए संकल्पबद्ध है. और ये मेरी पार्टी का एजेंडा है. ममता जी को जो आरोप लगाना है वो लगाएं. ನೋಡಿ, ED ಮೇಲೆ ದಾಳಿ ಮಾಡ್ತಾರೆ. ಆ ಕೇಸಲ್ಲೂ ಕೋರ್ಟ್ ಚಾಟಿ ಬೀಸ್ತು, ಅಲ್ಲೂ ಕೂಡ ಸೆಟ್ ಬ್ಯಾಕ್ ಆಯಿತು. SIR ವಿಚಾರದಲ್ಲೂ ಕೂಡ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಈ ದೇಶದ ಸುಪ್ರೀಂ ಪೀಠ ಅಂತ ಯಾವುದನ್ನು ಕನ್ಸಿಡರ್ ಮಾಡಲಾಗುತ್ತೋ ಅತ್ಯುನ್ನತ ವ್ಯವಸ್ಥೆಯನ್ನು ಕೂಡ ಧಿಕ್ಕರಿಸಿ ಮಮತಾ ಬ್ಯಾನರ್ಜಿ ಅವರು ನಡೀತಾರ ಹಾಗಾದರೆ ಅನ್ನೋದೇ ಇಲ್ಲಿ ಬಲು ಆಶ್ಚರ್ಯಕ್ಕೆ ಕಾರಣ ಆಗಿರೋದು, ಆಕ್ರೋಶಕ್ಕೆ ಕಾರಣ ಆಗಿರೋದು. ಈಗ ಚುನಾವಣೆ ನಡೀತಿದೆ, BJP ಕೂಡ ಪೈಪೋಟಿ ಕೊಡ್ತಿದೆ, ವೆಸ್ಟ್ ಬೆಂಗಾಲ್ ಅಖಾಡಕ್ಕೆ ಧುಮುಕಿದೆ. ಈ ಸಲ ವಿಜಯ ಪತಾಕೆ ಹಾರಿಸ್ತೀವಿ. ಈ ಅನ್ಯಾಯ, ಅಕ್ರಮ, ಮಹಿಳೆಯರ ಮೇಲಿನ ದೌರ್ಜನ್ಯ, ಭ್ರಷ್ಟಾಚಾರ, ಗೂಂಡಾಯಿಸಂ, ಮುಸಲ್ಮಾನರಿಗಾಗಿ
ಏನು ಅಲ್ಲಿ ದೇಶದ ಹಿತವನ್ನೂ ಕೂಡ ಬಲಿ ಕೊಡೋ ರೀತಿಯಲ್ಲಿ ಅಕ್ರಮ, ನಮ್ಮ ದೇಶದವ್ರಿಗಲ್ಲ ಹೊರಗಡೆಯವ್ರನ್ನ ಕರ್ಕೊಳ್ಳೋದು, ಇಂಥದ್ದೆಲ್ಲ ಬಹಳಷ್ಟು ವಿಚಾರಗಳನ್ನ ಇಟ್ಕೊಂಡು ಹಿಂದೂಗಳನ್ನು ಒಗ್ಗೂಡಿಸುವ ಮಂತ್ರ ಪಠಿಸಿ BJP RSS ಒಗ್ಗೂಡಿ ಅಖಾಡಕ್ಕೆ ಧುಮುಕಿರೋದು ಈ ಸಲ. ನೋಡ್ಬೇಕು ಏನಾಗುತ್ತೆ ಅಂತ. ನೋಡಿ 2011ರಲ್ಲಿ TMC 38.9% ಮತ ಪ್ರಮಾಣ ಗಿಟ್ಟಿಸ್ಕೊಂಡು ಮೊದಲ ಬಾರಿಗೆ ಅಧಿಕಾರ ಗದ್ದುಗೆ ಏರಿದ್ದು. ಅಲ್ಲಿಂದ ಇಲ್ಲಿ ತನಕ ದೀದಿ ಟಚ್ ಮಾಡೋಕ್ಕಾಗ್ತಿಲ್ಲ. 2016ರ ಚುನಾವಣೆಯಲ್ಲಿ TMC ಪಡ್ಕೊಂಡಿದ್ದು 45% ಓಟು. 2029ರಲ್ಲಿ 48% ಆಯಿತು. ಸೊ ದಿನೇ ದಿನೇ ಅವರ ಜನಪ್ರಿಯತೆ ಜಾಸ್ತಿನೇ ಆಗ್ತಾ ಬಂದಿದೆ. ಈ ಸಲ ಕೂಡ ಮಮತಾ ಬ್ಯಾನರ್ಜಿ ಅವರು ಇದೇ ರೀತಿ ಗೆದ್ದುಕೊಂಡು ಹೋಗ್ತಾರೆ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಜನ ಏನನ್ನ ಬಯಸ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಜನ ಎಚ್ಚೆತ್ತುಕೊಳ್ಳಿ ಅಂತ BJP ಹೇಳ್ತಾ ಇರೋದೀಗ. ಚುನಾವಣೆಯಿಂದ ಚುನಾವಣೆಗೆ ನೆಲೆ ವಿಸ್ತರಿಸಿಕೊಂಡು ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾನೆ ಬರ್ತಿದೆ. ಹಿಂತಿರುಗಿ ನೋಡಿದ್ದೇ ಇಲ್ಲ ಮಮತಾ ಬ್ಯಾನರ್ಜಿ 2011ರಿಂದ ಲೆಕ್ಕ ತಗೊಂಡ್ರೆ. ಹಾಗಾಗಿ ಈ ಸಲ ನರೇಂದ್ರ ಮೋದಿ, ಅಮಿತ್ ಶಾ ವೆಸ್ಟ್ ಬೆಂಗಾಲಲ್ಲಿ ಗೆದ್ದರೆ ಮಾತ್ರ ಅದು ಇಡೀ ದೇಶದ ಯಾವುದೇ ರಾಜ್ಯವನ್ನು ಗೆದ್ದದಕ್ಕಿಂತ ಹೆಚ್ಚು ತೂಕವನ್ನು ಪಡ್ಕೊಳ್ಳುತ್ತೆ. ಚುನಾವಣೆ ಹೊಸ್ತಿಲಲ್ಲಿ ಈಗ ಇಂಥದ್ದೊಂದು ಭಯ ಬೀಳಿಸುವ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಬಂದಿರುವಂಥ ಜುಡಿಷಿಯಲ್ ಆಫೀಸರ್ಸ್ನೇ ಕೂಡ ಹಾಕ್ತಾರೆ, ಅಟ್ಯಾಕ್ ಮಾಡ್ತಾರೆ ಅಂದರೆ ಭಯೋತ್ಪಾದಕತೆಯ ಇದು ಭಯ ಹುಟ್ಟಿಸೋದಾ, ಹೆದರಿಸೋದಾ, ನಡಗಿಸೋದಾ, ಏನಾಗ್ತಿದೆ ಈ ದೇಶದಲ್ಲಿ ಅನ್ನೋ ಪ್ರಶ್ನೆ ಮತ್ತೆ ಮಮತಾ ಬ್ಯಾನರ್ಜಿಯವರೇ ಆರಿಸಿ ಬಂದು ಇಂಥದ್ದೇ ಬೆಳವಣಿಗೆಗಳು ಮುಂದುವರ್ಕೊಂಡು ಹೋಗುತ್ತೆ ಅಂದರೆ ವೆಸ್ಟ್ ಬೆಂಗಾಲ್ ಜನ ಏನನ್ನ ಬಯಸ್ತಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ರಾಷ್ಟ್ರಪತಿ ಆಳ್ವಿಕೆ ಬರಲಿ ವೆಸ್ಟ್ ಬೆಂಗಾಲಲ್ಲಿ ಅನ್ನುವಂಥ ಕೂಗು ಪದೇ ಪದೇ ಹೇಳ್ತಿರೋದ್ರ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿದೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.